ನಾವು ಕಲಿಯೋಣ ಇವತ್ತ ಕಂಪ್ಯೂಟರ್ ಒಳಗೆ 2ನೇ ಕ್ಲಾಸ್ ಹೇಳ್ಕೊಡಾತಿ ನಿಮ್ಗೆ ನೋಡಾತಿರಲ್ಲ 1ನೇ ಕ್ಲಾಸ್ ವಿಡಿಯೋ ಅಂತೂ ನೋಡಿ ಕಲ್ತಿರ್ತೀರಿ 1ನೇ ಕ್ಲಾಸ್ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಪ್ರತಿಯೊಂದು ವಿಡಿಯೋ ಲಿಂಕ್ ಕೊಡ್ಕೊತ ಹೋಗ್ತೀನಿ ಇದೇ ಒಂದಲ್ಲ ಮತ್ತೆ ನಾಳೆ ಇನ್ನೊಂದು ಬೇರೆ ವಿಡಿಯೋ ನೋಡ್ತೀರಿ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆನೆ ಡಿಸ್ಕ್ರಿಪ್ಷನ್ ಒಳಗೆ ಅದರ ಲಿಂಕ್ ಕೊಟ್ಟಿರ್ತೀನಿ 1ನೇ ಕ್ಲಾಸ್ ಅದರ ಕೆಳಗಡೆ ಯೂಟ್ಯೂಬ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಏನ್ ಮಾಡ್ತೀರಿ 1ನೇ ಕ್ಲಾಸ್ ವಿಡಿಯೋ ಸಿಗ್ತಾವ ನಿಮ್ಗೆ ಮತ್ತೆ 2ನೇ ಕ್ಲಾಸ್ 3ನೇ ಕ್ಲಾಸ್ ಈ ತರ ಹಲವಾರು ಕ್ಲಾಸ್ಗಳನ್ನ ವಿಡಿಯೋಸ್ಗಳನ್ನ ಹೇಳ್ತಿರ್ತೀನಿ ಪ್ರತಿಯೊಂದು ವಿಡಿಯೋ ನೋಡ್ರಿ ಕಂಪ್ಯೂಟರ್ ಮನೆಗೆ ಕೂತ ಈಸಿಯಾಗಿ ಕಲೀರಿ ಯಾರ ಬಳಿ ಹೋಗೋದು ಬೇಡ ಯಾರಿಗೆ 10 ರೂಪಾಯಿ ಒಟ್ಟು ಖರ್ಚ ಮಾಡಿ ಕಲಿಯೋದು ಬೇಡ ಮೊಬೈಲ್ ಇರ್ತದ 23,000 ರೂಪಾಯಿ ಮೊಬೈಲ್ ಇರ್ತದ ಕೈಯಾಗ ತಂದೆ ತಾಯಿ ದುಡಿದು ಕೊಡಿಸಿರ್ತಾರ ಆರಾಮ್ ಸರಿ 2 GB ನೆಟ್ ಇರ್ತದ ಅಲ್ಲಿ ಇಲ್ಲಿ ಖಾಲಿ ಮಾಡಿ ಯಾಕೆ ವೇಸ್ಟ್ ಮಾಡ್ತೀರಪ್ಪ ನಿಮ್ಗೂ ಒಂದು ಹೆಲ್ಪ್ ಆಗ್ತದ ಹೆಲ್ಪ್ ಅಲ್ಲ ಜಾಬ್ ಸಿಗ್ತದ ಅಲ್ಲಿ ಇಲ್ಲಿ ಕಂಪ್ನಿ ಒಳಗ ನೀವು ಕೂಡ ಸ್ವಂತ ಬಿಸ್ನೆಸ್ ಮಾಡ್ಬೋದಿಲ್ಲ ಅದಕ್ಕೋಸ್ಕರ ಈ ತರ ಎಲ್ಲ ಏಮ್ಗಳ ಇಟ್ಕೊಂಡು ಕಂಪ್ಯೂಟರ್ ನೀವು ಕಲಿಯಾಕ್ ಬಂದಿರ್ತೀರ ಅಂತ ಅನ್ಕೋತೀನಿ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ನೀವು ನೋಡಾತೀರಂದ್ರೆ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡ್ಬೇಕಾಗಿರ್ತದೆ ಪ್ರತಿಯೊಂದು ವಿಡಿಯೋ ನೋಡ್ಲಿಲ್ಲ ಅಂದ್ರೆ ಅರ್ಧ ಬರ್ಧ ನೋಡಿದ್ರೆ ಏನೂ ಗೊತ್ತಾಗಲ್ಲ ಅದಕ್ಕೋಸ್ಕರ ಊಟ ಮಾಡಿದ್ರೆ ಪೂರಾ ತಿನ್ಬೇಕಾ ಬಿಡ್ಬೇಕು ನೋಡಬಾರ್ದು ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಬಟನ್ ಎಲ್ಲಿರ್ತದ ದುಡ್ಕ್ಯಾಡ್ಬೇಡ್ರಿ ಇಂಗ್ಲಿಷ್ ಕಲೀರಿ ಕಲೀಲಾರ್ದು ಇರ್ಲಿ ಬರ್ಲಾರ್ದು ಇರ್ಲಿ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋದು ಕೆಂಪು ಅಕ್ಷರ ಬರ್ದಿರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಬಾಜು ಒಂದು ಗಂಟೆ ಬರ್ತದೆ ಅದರ ಮೇಲೆ ಮಾಡಿದ್ರೆ ಟನ್ ಅಂತ ಸೌಂಡ್ ಬರ್ತದೆ ನಿಮ್ಮ ಮೊಬೈಲ್ದಾಗ ಬತ್ತು ಅಂದ್ರೆ ನಾ ಪ್ರತಿಯೊಂದು ವಿಡಿಯೋನ ಯಾವಾಗ ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನಾನೇ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬಂದಿರ್ತದ Guru9X ಅವರು ಒಂದು ವಿಡಿಯೋ ಆಡ್ ಮಾಡಿದ್ದಾರೆ ನೀವು ನೋಡಬಹುದು ಅಂತೇಳಿ ಇಷ್ಟ ಇದ್ರೆ ನೋಡ್ಲಿ ಇಷ್ಟ ಇಲ್ಲ ಅಂದ್ರೆ ಅಷ್ಟೇ ವೇಟ್ ಮಾಡ್ಕೊಂಡು ಮರ್ದಿನ ನೋಡ್ರಿ ಬಿಸಿ ಇದ್ದಾಗ ಸಪೋಸ್ ಟೈಮ್ ಇರ್ಲಿಲ್ಲ ಮರ್ದಿನ ನೋಡ್ರಿ ನೀವತ್ತ ಕಂಪ್ಯೂಟರ್ ಒಳಗೆ ಯಾವ ತರ ಫೈಲ್ಸ್ ಗಳನ್ನ ರೆಡಿ ಮಾಡೋದು ಮತ್ತೆ ಪಿಕ್ಚರ್ ಹೆಂಗ್ ನೋಡ್ಬೇಕಾ ಹಡ ಹೆಂಗ್ ಹಚ್ಬೇಕಾ ಈ ತರ ಎಲ್ಲ ಹಲವಾರು ಕ್ವಶನ್ಸ್ ಗಳು ಇರ್ತಾವ ನೋಡೋಣ ಅದು 1ನೇ ಕ್ಲಾಸ್ ಒಳಗೆ ಹೇಳಿನಿ ಈಗ 2ನೇ ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ ಗೊತ್ತಾಗ್ತಿದೆ ಶುರು ಹೋಗಿದ್ದ ಮುಂಚೆ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪ್ರತಿಯೊಂದು ವಿಡಿಯೋನ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗ್ತದೆ ನೀವು ಕೂಡ ಕಲೀರಿ ಆ ಪ್ರತಿಯೊಬ್ರು ಕಮೆಂಟ್ಸ್ ಮಾಡ್ಬೇಕಂದ್ರೆ ನೀವು ಮಾತಾಡೋ ಕಮ್ಯುನಿಕೇಶನ್ ಆಗ್ತಿರ್ತದೆ ನೋಡೋಣ ಈಗ ಭಾಳ ಮಾತಾಡ್ತೀರಾ ಅಂತ ಹೇಳ್ಬಿಡ್ತಾರೆ ಕೆಲವೊಬ್ರು ಅದಕ್ಕೋಸ್ಕರ ಸ್ವಲ್ಪ ಸಮಾಧಾನದಿಂದ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಈಗ ಪೂರ್ತಿ ವಿಡಿಯೋ ಆದ್ರೂ ನಾನು 1ನೇ ಕ್ಲಾಸ್ ಒಳಗೆ ಹೇಳಿದ್ದೀನಿ ಮೇಲ್ಗಡೆ ಅದಕ್ಕೆ ಏನಂತಾರ ಮತ್ತೆ ಕೆಳಗಡೆ ಬರೋದಕ್ಕೆ ನಾವು ಏನಂತ ಹೇಳ್ತೀವಿ ಈ ಡಿಸ್ಪ್ಲೇಗೆ ಏನಂತ ಒದರ್ತಾರ ನೆಕ್ಸ್ಟ್ ಈ 4 ಕಲರ್ ಯಾಕೆ ಕೊಟ್ರು ಅನ್ನೋದು ಕೂಡ ನಾನು ಇನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ ಓಕೆ ಇದನ್ನ ಹೇಳ್ತೀನಿ ಇವಾಗ ಏನ್ ಮಾಡೋದು ಇಲ್ಲಿಂದ ಸ್ಟಾರ್ಟ್ ಬಟನ್ ಅನ್ನೋದು ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಮೇಲ್ಗಡೆ ಇವೆಲ್ಲ ಅಪ್ಲಿಕೇಶನ್ಸ್ ಗಳು ತಮ್ಮ ಸಾಫ್ಟ್ವೇರ್ ಅಂತ ಕರಿತೀವಿ ಮೊದಲಿನ ಕ್ಲಾಸ್ ಒಳಗೆ ಆಲ್ರೆಡಿ ಒದರ್ ಬಿಟ್ಟಿನ ಒಂದ್ ತಾಸು ಒಂದ್ ತಾಸಲ್ಲ ಒಂದು 10 ನಿಮಿಷ ಹೇಳಿದ್ದೀನಿ ನೆಕ್ಸ್ಟ್ ಇದನ್ನ ಏನ್ ಮಾಡೋ ನೀವು ಪ್ರತಿಯೊಂದು ಸಾಫ್ಟ್ವೇರ್ ಬೇಕಾಗಿದೆ ನನಗೆ ಇವೆಲ್ಲ ಏನ್ ಬೇಡ ನನ್ಗೆ ಏನ್ ಮಾಡುವ ಕಂಪ್ಯೂಟರ್ ಒಳಗೆ ಹೋಗ್ಬೇಕಾ ನನಗೆ ಯಾವುದೇ ರೀತಿಯಿಂದ ಟೈಪ್ ಮಾಡೋದು ಬೇಡ ನಾ ಏನೋ ಇವತ್ತು ಪಿಕ್ಚರ್ ನೋಡ್ಬೇಕಿಲ್ಲ ಅಂದ್ರೆ ಹಾಡ ಕೇಳ್ಬೇಕು ನಾ ಕಂಪ್ಯೂಟರ್ ಒಳಗೆ ಹೆಂಗ್ ಕೇಳೋದಪ್ಪ ಅವಾಗ ಏನ್ ಮಾಡ್ಬೇಕು ಎಲ್ಲಿ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿ ಮೈ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ ಅನ್ನೋ ಆಪ್ಷನ್ಸ್ ಇಲ್ಲಿ ಸಿಗುತ್ತೆ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲಿ ಕಂಪ್ಯೂಟರ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡಿದಾಗ ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥ ಹಾರ್ಡ್ ಡಿಸ್ಕ್ ಇರುತ್ತೆ ಸ್ಟೋರೇಜ್ ಡಿವೈಸ್ ಅಂತ ಕರಿತೀವಿ ನಾವು ನಿಮ್ಮ ಮೊಬೈಲ್ ಒಳಗೆ ಏನಿರ್ತದೆ ಅದೇ ಇಲ್ಲಿ ಮೊಬೈಲ್ ಒಳಗೆ ಮೆಮರಿ ಕಾರ್ಡ್ 16 GB 18 GB 18 GB ಹಿಂಗದಾವೆಲ್ಲ ಅದೇ ತರ ಇದ್ರ ಒಳಗೂ ಕೂಡ 1 GB ಅನ್ನೋ ಕ್ಯಾಲ್ಕುಲೇಷನ್ ಮೇಲೆ ಒಂದು ಹಾರ್ಡ್ ಡಿಸ್ಕ್ ಇರುತ್ತೆ ಹಾರ್ಡ್ ಡಿಸ್ಕ್ ಒಳಗಡೆ ಸ್ಟೋರೇಜ್ ಡಿವೈಸ್ಗಳು ಬೇರೆ ಆಗಿ ಇರುತ್ತೆ 3 ಟೈಪ್ ಕೊಟ್ಟಿರ್ತಾರೆ ಒಂದು ಲೋಕಲ್ ಡಿಸ್ಕ್ ಸಿ ಅನ್ನೋದ್ರೊಳಗೆ ಏನಿರ್ತಿದೆಪ್ಪ ಅಂದ್ರೆ ಪ್ರತಿಯೊಬ್ರು ನೀವು ಯಾರ್ದೇ ಒಂದು ಹೊಸ ಕಂಪ್ಯೂಟರ್ ಆಗಿರ್ಬೋದು ಎಲ್ಲರೂ ಬೀಗ್ರ ಮನ್ಯಾಗ ದೋಸ್ತರದ ಯಾರ್ದು ಬೀಗರು ಬಿದ್ದರದು ಸಿಕ್ಕಿರ್ತಾವ ಅವಾಗ ಅವ್ರು ಹಾಡಿ ನಾನು ಕಂಪ್ಯೂಟರ್ ಮಾಡ್ತಾ ಓಪನ್ ಮಾಡಿಬಿಡ್ತೀವಿ ಓಪನ್ ಮಾಡಿ ಇದ್ರಾಗ ಹೋಗಿ ಏನಾರು ನೋಡಕ್ ಹೋಗಿ ಏನಾರು ಡಿಲೀಟ್ ಮಾಡಿಬಿಟ್ಟೆ ಅಂದ್ರೆ ಆ ಕಂಪ್ಯೂಟರ್ ಹಂಪರಿತ್ ಬಂದ್ ಆಗ್ಬಿಡ್ತದ ನಿಮ್ಮ ಹೆಸರ ಮೇಲೆ ಅವ ಮತ್ತ ಅಂಗಡಿಗೆ ಹೋಗಿ ರಿಪೇರಿ ಮಾಡ್ಕೊಂತ ತರ್ಬೇಕು ಯಾಕಂದ್ರೆ ಇದ್ರೊಳಗೆ ಏನಿರ್ತದಪ್ಪ ಅಂದ್ರೆ ಕಂಪ್ಯೂಟರ್ ಇಲ್ಲಿ ಬ್ಯಾಕ್ ಹೋಗ್ತಾ ಇದ್ದೀನಿ ಮತ್ತೆ ಎಲ್ಲಿ ಇದನ್ನ ಡಬಲ್ ಕ್ಲಿಕ್ ಮಾಡಿ ಇಲ್ಲಿಂದ ಹಿಂದೆ ಹೋಗೋದು ಅಂದ್ರೆ ಹಿಂದಕ್ಕೆ ಬರೋದು ಬ್ಯಾಕ್ ಪೇಸ್ ಹೊಡೆದಾಗ ಇದನ್ನ ಓಪನ್ ಮಾಡಿ ಇದ್ರೊಳಗೆ ಏನಿರ್ತದೆ ಅಂದ್ರೆ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ಗಳು ಇದ್ದಿರ್ತಾವ ಇದ್ರೊಳಗೆ ಇದನ್ನ ಯಾವತ್ತು ಓಪನ್ ಮಾಡಬಾರ್ದ ಗೊತ್ತಾಗ್ತದ್ರಿ ಇದನ್ನ ಏನೂ ಮಾಡಬಾರ್ದು ಇದನ್ನ ಬಿಟ್ಬಿಡೋದು ಇಲ್ಲಿಂದ ಬ್ಯಾಕ್ ಪೇಸ್ ಅಂತ ಹೇಳ್ಬೇಕು ಹಿಂದಕ್ಕೆ ಬಂದ್ಬಿಡ್ತೀವಿ ಇದನ್ನ ಲೋಕಲ್ ಡಿಸ್ಕ್ ಡಿ ನ್ಯೂ ವ್ಯಾಲ್ಯೂಮ್ ಡಿ ಅಂತಿದೆಯಲ್ಲ ಡಿ ಮತ್ತೆ ಈ ಬೇಕಾದ ಹೆಸರು ಇಟ್ಕೋರಿ ವ್ಯಾಲ್ಯೂಮ್ ಅಂತ ಇಟ್ಕೋರಿ ಇಲ್ಲ ಅಂದ್ರೆ ನಿಮ್ಮ ಹೆಸರು ಇಟ್ಕೋರಿ ನಿಮ್ಮ ಯಾರ್ದಾರ ಹೆಸರು ಇಟ್ಕೋಬಹುದು ಇದು ಎಷ್ಟು GB ಇದೆ 146 GB ಇದೆ ಇದು ಎಷ್ಟು GB ಇದೆ ರೀ 153 GB ಅದ ಎಷ್ಟು ಫುಲ್ ಆಗಿದೆ ಅನ್ನೋದು ಕೂಡ ಕೆಳಗಡೆ ಕೊಟ್ಟಿರ್ತಾರ ಅವ್ರು 33 GB ಇನ್ನೂ ಅವೈಲೇಬಲ್ ಅದ ಇದ್ರೊಳಗಡೆ ಎಷ್ಟು GB ಇದೆ ಇನ್ನು 87 GB ಅವೈಲೇಬಲ್ ಇದೆ ಇದರಲ್ಲಿ ಎಷ್ಟು ಇನ್ನು ಫ್ರೀ ಇದೆ ಅಂದ್ರೆ 53 GB ಇನ್ನು ಫ್ರೀ ಅದ ಈಗ ಇದ್ರೊಳಗೆ ಅಂದ್ರೂ ನಾವು ಹೋಗ್ಬಾರ್ದು ಅಂತ ಹೇಳಿದ್ದೆ ನೆಕ್ಸ್ಟ್ ಇವು ಎರಡರೊಳಗೆ ಏನೇನದ ನೋಡೋದಲ್ಲ ಇದ್ರೊಳಗೆ ಹೋಗ್ರಿ ಎಲ್ಲಿ ನೋಡಿ ಇವೆಲ್ಲ ಸಾಂಗ್ಸ್ಗಳು ಅದಾವ ಏನೇನೋ ಫೋಲ್ಡರ್ಸ್ಗಳು ಕೆಲವೊಂದು ಫೋಲ್ಡರ್ಸ್ಗಳ ನನ್ನ ಫೋಲ್ಡರ್ಸ್ ಕೂಡ ಇಟ್ಟಿರ್ತೀನಿ ಎಲ್ಲಾನು ಕೂಡ ಓಪನ್ ಮಾಡ್ಲಿಕ್ಕೆ ಹೇಳಕ್ ಆಗುದಿಲ್ಲ ಆದ್ರೂ ಒಂದೆರಡು ಫೋಲ್ಡರ್ಸ್ ಅನ್ನ ಓಪನ್ ಮಾಡಿ ತೋರಿಸ್ತೀನಿ ಸಪೋಸ್ ಸಾಂಗ್ ಕೇಳಬೇಕಾಗಿದೆಯಪ್ಪ ಅಂದ್ರೆ ಏನ್ ಮಾಡ್ಕೋಬಹುದು ನೀವು ಏನ್ ಮಾಡ್ಬೋದ್ರಿ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಎಲ್ಲಿ ನಾನು ಇದ್ರೊಳಗಡೆ ಸಾಂಗ್ಸ್ ಇದಾವೆ ನೆಕ್ಸ್ಟ್ ಇದನ್ನೇ ನಾನು ಏನ್ ಮಾಡ್ಕೋತಾ ಇದ್ದೀನಿ ಇದನ್ನ ಬ್ಯಾಕ್ ಪೇಸ್ ಹೋಗ್ಬೋದು ಇದರ ಮೇಲೆ ಹೋಗಿ ನಿಮ್ಮ ಮೌಸ್ ಬಟನ್ ಒಳಗ ಟಕ್ ಟಕ್ ಅಂತ 2 ಸಾರಿ ಕ್ಲಿಕ್ ಮಾಡ್ಬೇಕು ಟಕ್ ಟಕ್ 2 ಸಾರಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ತರ
ಹಾಡಗಳನ್ನ ಪ್ಲೇ ಮಾಡ್ಕೋಬಹುದು. ಗೊತ್ತಾಗ್ತಿದ್ದೀರಿ? ಈ ತರ ಬೇರೆ ಬೇರೆ ಹಾಕ್ಬೋದು ನಿಮ್ಗೆ ಯಾವ ತರ ಬೇಕು ಆ ತರ. ಸಪೋಸ್ ಈ ತರ ಹಾಡು ಹಾಕಿದ್ರು ಕೂಡ ನಿಮ್ಗೂ ಚಂದ ಅನಿಸ್ತದೆ ಕೇಳಾಕ. ಈ ತರ ಹಾಡು ಹಾಕಿ ನಾವು ಕೇಳ್ಬೋದು. ಎಲ್ಲಾರು ಹಾಡಿರ್ತೀರಿ, ಎಲ್ಲಾರು ಕೇಳಿರ್ತೀರಿ, ಮಾಡಿರ್ತಾರ ಆಗಿರ್ತಾವ. ಕೆಲವೊಂದು ಟೈಮ್ ಒಳಗೆ ಏನೇನೋ ಆಗಿ ಹೋಗಿರ್ತಾವ, ತಲೆ ಕೆಡ್ಸ್ಕೋಬಾರ್ದ, ಅದೆಲ್ಲ ಬಿಟ್ಟಾಕ್ರಿ. ಬಟ್ ಕಲಿಯೋದ್ರ ಕಡೆ ಕಾನ್ಸಂಟ್ರೇಷನ್ ಇರ್ರಿ. ಮತ್ತು ಹಿಂದಿನೆಲ್ಲ ನೆನಪು ಮಾಡ್ಬಿಟ್ರು ಸರ್ ಅಂತೇಳಿ ಮತ್ತೆ ಹೇಳ್ಕೊತ ಕೂಡ್ಬೇಡ್ರಿ. ಓಕೆ, ಬಟ್ ಇದನ್ನ ಹಾಡ ನಾವು ಈ ತರ ಪ್ಲೇ ಮಾಡ್ಕೋ. ಸಪೋಸ್ ನಾನು ಬೇರೆ ಹಾಡ ಬೇಕಾಗಿದೆ, ಓಕೆ, ನಾನು ಬೇರೆ ಹಾಡ ಬೇಕಾಗಿದೆ, ನಾವೇನ್ ಮಾಡ್ಕೋಬಹುದು, ಇಲ್ಲಿ ಬೇರೆ ಹಾಡ ಬೇರೆ ಬೇರೆ ಸಾಂಗ್ಸ್ ಈ ತರ ಓಪನ್ ಮಾಡ್ಕೋಬಹುದು. ಈ ತರ ಬೇರೆ ಬೇರೆ ಎಲ್ಲಿ ಹಿಂಗೆ ಜಗ್ಗಿ ತಂದಿದ್ದ ಬೇಕಿದ್ರೆ ಪಂಟಿಯಲ್ಲ ಇಂದು ಗಂಡ ನೂರಿಗೆ ನಾವೇನ್ ಮಾಡ್ಬೋದು, ಇದ್ರೊಳಗಡೆ ಸಾಂಗ್ಸ್ ಗಳನ್ನ ತಂದು ಪ್ಲೇ ಮಾಡ್ಕೊಂಡು ಕೂಡ ನಾವು ಅದನ್ನ ನೋಡ್ಬೋದು. ಅಥವಾ ಇದನ್ನ ಕ್ಲೋಸ್ ಇದು ನನಗೆ ಹಾಡ ಬೇಕಾಗಿಲ್ಲ ರೀ, ವಿಡಿಯೋ ನೋಡ್ಬೇಕಾಗಿತ್ತು ಅಂದ್ರೂ ಕೂಡ ಸೇಮ್ ಇದನ್ನೇ ನಾವು ನೋಡಿದೀವಿ. ಇದೇ ತರ ಸೇಮ್ ಆಗಿನೂ ಕೂಡ ನಾವು ನೋಡ್ಬೋದು. ಇದು ಬ್ಯಾಕ್ ಪೇಸ್ ಆಗಿರ್ತದೆ, ಹಿಂದಕ್ಕೆ ಹೋಗ್ಬೋದು. ಮತ್ತೆ ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೂ ಕೂಡ ವಿಡಿಯೋಸ್ ನೋಡ್ಬೋದು. ಕೆಲವೊಂದು ವಿಡಿಯೋಸ್ ಗಳು ನನ್ನ ಕಡೆ ಇದಾವ, ತೋರಿಸ್ತೀನಿ. ಯಾವ್ದಾದ್ರು ಒಂದು ವಿಡಿಯೋ ಇತ್ತಂದ್ರೆ HD ಅನ್ನೋದ್ರೊಳಗಡೆ ಏನಾದ್ರು ವಿಡಿಯೋಸ್ ಇದಾವ, ಇದರಲ್ಲಿ ವಿಡಿಯೋಸ್ ಇಲ್ಲ, ವಾಯ್ಸ್ ರೆಕಾರ್ಡಿಂಗ್ ಇದಾವೆ. ನೆಕ್ಸ್ಟ್ ಬೇರೆ ವಿಡಿಯೋಸ್ ಆಗಿರ್ಬೋದು, ಅಥವಾ ಸಪೋಸ್ ಇದರಲ್ಲಿ ಏನಾದ್ರು ವಿಡಿಯೋಸ್ ನೋಡೋಣ ಅಂತ ಎಲ್ಲಾದ್ರೂ ಈ ತರ ಫೈಲ್ಸ್ ಅಲ್ಲಿ ಹೋಗ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಬೇಕಾಗಿತ್ತು ಅಂದ್ರೂ ಕೂಡ ಇದ್ರ ಮೇಲೆ ಇಲ್ಲೊಂದು ವಿಡಿಯೋ ಇದೆ, ಇದನ್ನೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮಾಡಿರುವಂತ ಎಡಿಟಿಂಗ್ ವಿಡಿಯೋ ಅದ, ಬೇರೆ ವಿಡಿಯೋ ಯಾವುದೂ ಇಲ್ಲ, ಇದರಲ್ಲಿ ನೋಡ್ಬೋದು. ಈ ತರ ವಿಡಿಯೋಸ್ ನೋಡ್ಬೋದು, ಓಪನ್ ಮಾಡ್ಬೋದು. ಇದೆಲ್ಲ ನಾನು ಕ್ರಿಯೇಟ್ ಮಾಡಿರೋ ವಿಡಿಯೋ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಓಕೆ, ಇದನ್ನ ಕೂಡ ಕ್ಲೋಸ್ ಮಾಡ್ಕೋಬಹುದು ಇಲ್ಲಿಂದ. ಈ ತರ ನಾವು ಏನ್ ಮಾಡ್ಬೋದು, ಇದನ್ನ ಮ್ಯಾಕ್ಸಿಮೈಸ್ ಹಿಂದಕ್ಕೆ ಹೋಗೋದ, ಇದು ಮುಂದಕ್ಕೆ ಬರೋದು, ಹಿಂದಕ್ಕೆ ಹೋಗೋದ ಮುಂದಕ್ಕೆ ಬರೋದು. ಅದೇ ಪೇಜಿಗೆ ಬರ್ಬೇಕಂದ್ರೆ ಇಲ್ಲಿ ಹೊಡಿಬೇಕಾ, ಹಿಂದೆ ಹೋಗ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದನ್ನ ಬಹಳ ಈಸಿ ಆಗಿರ್ತದೆ, ಏನು ಹಾಡಿಲ್ಲ ಇದ್ರೊಳಗೆ. ನೆಕ್ಸ್ಟ್ ಇದು ಕ್ಲೋಸ್ ಮಾಡೋ ಬಟನ್ ಮ್ಯಾಕ್ಸಿಮೈಸ್ ಕ್ಲೋಸ್ ಅಂತ ಕೂಡ ಹೇಳಿದ್ದೀನಿ. ಇಷ್ಟೇ ಇರ್ತದೆ. ಮತ್ತೇನಪ್ಪ ಫೈಲ್ಸ್ ಇಲ್ಲಿ ಸಪೋಸ್ ಡೆಸ್ಕ್ಟಾಪ್ ಮೇಲೆ ಏನಂತ ಇವೆಲ್ಲ ಓಪನ್ ಮಾಡೋ, ಡಬಲ್ ಕ್ಲಿಕ್ ಮಾಡೋದ, ಈ ತರ ಓಪನ್ ಮಾಡ್ಕೊಂಡು ಕೇಳ್ಬೋದು. ಈ ತರ ಇಲ್ಲೊಂದು ವಿಡಿಯೋ ಇದೆ, ಈ ತರ ಬೇರೆ ಬೇರೆ ವಿಡಿಯೋಸ್ ಕೂಡ ಇದ್ದಿರ್ತಾವ, ನೋಡ್ಬೋದು. ನಿಮ್ಗೆ ಯಾವ್ದು ಬೇಕಾ ಆ ವಿಡಿಯೋಸ್ ಗಳನ್ನ ಓಪನ್ ಮಾಡ್ಕೊಂಡು ಈಸಿಯಾಗಿ ಕೂಡ ಕೇಳ್ಬೋದು. ಗೊತ್ತಾಗ್ತಿದ್ದೀರಿ? ಇದ್ರೊಳಗೆ ಕ್ಲೋಸ್ ಮಾಡ್ಕೋಬಹುದು ಈ ತರ ಎಲ್ಲ. ಮತ್ತೆ ಏನ್ ಮಾಡ್ಬೇಕಾಗಿದೆ, ಮತ್ತೆ ಹಲವಾರು ಆಪ್ಷನ್ಸ್ ಗಳಿರ್ತಾವ. ನಿಮ್ಗೆ ಏನೇನ್ ಮಾಡ್ಬೇಕಾಗಿದೆ ಅದನ್ನೆಲ್ಲ ಮಾಡಿ ಈಸಿಯಾಗಿ ಕೂಡ ಕಲಿಬಹುದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ, ಹಾಗೆ ನನ್ನ ವಿಡಿಯೋನ ನೋಡಿದ ಮೇಲೆ ಕಮೆಂಟ್ಸ್ ಮಾಡ್ಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಹೆಲ್ಪ್, ನಿಮ್ಗೂ ಹೆಲ್ಪ್. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.